ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, SSLC ಎಕ್ಸಾಮ್ ಸ್ಕೋರಿಂಗ್ ಸೀರೀಸ್ನ 5ನೇ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯೋ ಅಂತಕ್ಕಂತಹ ಲೆಸನ್ನಿನ ಪ್ರಮುಖವಾಗಿರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ರೆಡಿ ಏನು ಬಂದಿದ್ವೋ ಆ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಎಕ್ಸ್ಟ್ರಾಕ್ಟನ್ನು ನೋಡಿ, ದ ಟ್ರೀಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್. ಆ ಒಂದು ಆರ್ಚರ್ಡ್ನಲ್ಲಿರ್ತಕ್ಕಂತಹ ಮರಗಳು ನನ್ನವಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ನೋಡಿ. ಫಸ್ಟ್ ಒನ್, ಹೂ ಡಸ್ ಮೈನ್ ರೆಫರ್ ಟು? ಈ ಒಂದು ಸ್ಟೇಟ್ಮೆಂಟ್ನಲ್ಲಿರ್ತಕ್ಕಂತಹ ಲಾಸ್ಟ್ ವರ್ಡ್ ಏನಿದೆ ಮೈನ್ ಅಂತಕ್ಕಂಥದ್ದು ಯಾರನ್ನು ಕುರಿತು ಬಳಸಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಆನ್ಸರನ್ನು ನೋಡಿ, ಮೈನ್ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ. ಅಂದರೆ ಈ ಒಂದು ಸ್ಟೇಟ್ಮೆಂಟ್ನಲ್ಲಿರ್ತಕ್ಕಂಥ ಒಂದು ಮೈನ್ ಅಂತಕ್ಕಂಥ ವರ್ಡ್ ಏನಿದೆನೋ ಅದು ಡಾನ್ ಅನ್ಸೆಲ್ಮೋ ಅವರನ್ನು ಕುರಿತು ಬಳಸಿರ್ತಕ್ಕಂಥದ್ದಾಗಿದೆ. ವೆನ್ ಡಿಡ್ ಹಿ ಸೇ ಸೋ? ಎಸ್, ಅವನು ಯಾವಾಗ ಈ ಒಂದು ಸೆಂಟೆನ್ಸನ್ನು ಹೇಳ್ತಾನೆ ಅಂತೇಳಿ. ವೆನ್ ಅಮೇರಿಕನ್ಸ್ ಕಂಪ್ಲೇಂಡ್ ಅಬೌಟ್ ದ ಚಿಲ್ಡ್ರನ್ಸ್ ಡಿಸ್ಟರ್ಬೆನ್ಸಸ್ ಇನ್ ದ ಆರ್ಚರ್ಡ್. ಅಂದರೆ ಆ ಅಮೇರಿಕನ್ಸ್ ಬಂದುಬಿಟ್ಟು ಮಕ್ಕಳೆಲ್ಲ ಬಂದು ತೋಟದಲ್ಲಿ ಆಟ ಆಡಿ ನಮಗೆ ಡಿಸ್ಟರ್ಬ್ ಮಾಡ್ತವೆ ಅಂತೇಳಿ ಕಂಪ್ಲೇಂಟ್ ಮಾಡಲಿಕ್ಕೆ ಅಂತ ಬಂದಿರ್ತಾರೆ ಅವನ ಬಳಿಗೆ. ಆಗ ಅವನು ಈ ಸೆಂಟೆನ್ಸನ್ನು ಹೇಳ್ತಾನೆ. ಥರ್ಡ್ ಕ್ವಶನ್ ನೋಡಿ, ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಟೆಲ್ ಅಸ್ ಅಬೌಟ್ ಹಿಸ್ ಕ್ಯಾರೆಕ್ಟರ್? ಅಂದರೆ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದಾನೆ ಅಂದಮೇಲೆ ಅವನ ಒಂದು ಯಾವ ಕ್ಯಾರೆಕ್ಟರ್ನ ಈ ಒಂದು ಸ್ಟೇಟ್ಮೆಂಟ್ ತೋರಿಸುತ್ತೆ ಅಂತೇಳಿ ಕೇಳಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಟೆಲ್ ಅಸ್ ಅಬೌಟ್ ಹಿಸ್ ಜನರಾಸಿಟಿ. ಎಸ್, ಅವನಿಗಿರ್ತಕ್ಕಂಥ ಒಂದು ಜನರಾಸಿಟಿ ಅಥವಾ ಔದಾರ್ಯತೆಯನ್ನು ಅದು ತೋರಿಸ್ತಾ ಇದೆ. ಅಂದರೆ ಆ ಒಂದು ಮರಗಳನ್ನು ಅವನು ಆ ಮಕ್ಕಳ ಹೆಸರಲ್ಲಿ ನೆಟ್ಟಿರ್ತಾನೆ, ಹಾಗಾಗಿ ಅವು ಅವರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅವನು ಏನು ಹೇಳ್ತಾನೋ ಅದು ಅವನ ಉದಾರತೆಯನ್ನು ತೋರಿಸುತ್ತೆ. ಸೆಕೆಂಡ್ ಎಕ್ಸ್ಟ್ರಾಕ್ಟನ್ನು ನೋಡಿ, ಫೈನಲಿ he signed the deed and took the money but refused to take more than the amount agreed upon. ಎಸ್, ಅವನು ಒಂದು ಅಗ್ರಿಮೆಂಟ್ಗೆ ಸೈನ್ ಆಗ್ತಾ ಇದ್ದಾನೆ ಮತ್ತು ತನಗೆ ಸೇರಬೇಕಾದಂಥ ದುಡ್ಡನ್ನು ತೆಗೆದುಕೊಳ್ತಾನೆ. ಆದರೆ ಹೆಚ್ಚಿನ ಅಮೌಂಟನ್ನು ಏನು ಅಮೇರಿಕನ್ಸ್ ಅವನಿಗೆ ಆಫರ್ ಮಾಡ್ತಾರೋ ಅದನ್ನು ಅವನು ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ನೋಡಿ. ಹೂ ಸೈನ್ ದ ಡೀಡ್? ಎಸ್, ಅವನು ಅಂದರೆ ಯಾರು ಇಲ್ಲಿ, ಅಥವಾ ಸೈನ್ ಮಾಡಿದಂಥ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ. ಡಾನ್ ಅನ್ಸೆಲ್ಮೋ ಸೈನ್ ದ ಡೀಡ್ ಅಂತೇಳಿ ನೀವು ಆನ್ಸರನ್ನು ಬರೀಬೇಕು. ಇನ್ನು ಸೆಕೆಂಡ್ ಕ್ವಶನ್, ಹೌ ಮಚ್ ಮನಿ ಡಿಡ್ ಹಿ ಟೇಕ್? ಎಷ್ಟು ಅಮೌಂಟನ್ನು ಅವನು ತೆಗೆದುಕೊಳ್ತಾನೆ ಅಂಥೇಳಿ. ಹಿ ಟುಕ್ ಓನ್ಲಿ $1,200. ಇದನ್ನು ನೆನಪಿಟ್ಕೊಳ್ಳಿ, $1,200 ಅವನು ಪಡೆದುಕೊಳ್ತಾನೆ ಅಮೇರಿಕನ್ಸಿಂದ. ಇನ್ನು ಥರ್ಡ್ ಕ್ವಶನ್, ವೈ ವಾಸ್ ಹಿ ಆಫರ್ಡ್ ಮೋರ್ ಮನಿ? ಯಾವ ಕಾರಣದಿಂದಾಗಿ ಅವನಿಗೆ ಹೆಚ್ಚಿನ ಅಮೌಂಟನ್ನು ಆಫರ್ ಮಾಡ್ತಾರೆ ಆ ಅಮೇರಿಕನ್ಸ್ ಅಂತೇಳಿ ಕೇಳಿದ್ದಾರೆ. ಬಿಕಾಸ್ ಹಿ ಹ್ಯಾಡ್ ಆ್ಯನ್ ಅಡಿಷ್ನಲ್ ಲ್ಯಾಂಡ್. ಅಂದರೆ ಆ ಒಂದು 6 ಏಕರ್ ಏನಿತ್ತೋ ಅದಕ್ಕಿಂತ ಹೆಚ್ಚಿನ ಒಂದು ಲ್ಯಾಂಡಲ್ಲಿರುತ್ತೆ. ಸುಮಾರು 12 ಏಕರ್ಗಳಷ್ಟು ಲ್ಯಾಂಡ್ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಅವನಿಗೆ ಹೆಚ್ಚಿನ ಅಮೌಂಟನ್ನು ಕೊಡಲಿಕ್ಕೆ ಆಫರ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್. ಎಸ್, ಆ ಒಂದು ಆರ್ಚರ್ಡಲ್ಲಿರ್ತಕ್ಕಂಥ ಟ್ರೀಸ್ಗಳನ್ನು ನಾನು ಸೇಲ್ ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದಾಗಿದೆ. ಹೂ ಈಸ್ ದ ಐ ಹಿಯರ್ ಅಂತಕ್ಕಂಥ ಫಸ್ಟ್ ಕ್ವೆಶನನ್ನು ನೋಡಿ. ಇಲ್ಲಿ ಐ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ. ಅಂದರೆ ಆ ಸ್ಟೇಟ್ಮೆಂಟಿನ ಫಸ್ಟ್ ವರ್ಡ್ ಏನಿದೆ ಐ ಅಂತಕ್ಕಂಥದ್ದು ಇದು ಯಾರನ್ನು ಕುರಿತು ಹೇಳಿರೋದು ಅಂತೇಳಿ. ಅಂದರೆ ಈ ಸ್ಟೇಟ್ಮೆಂಟನ್ನು ಹೇಳಿದಂತಹ ವ್ಯಕ್ತಿ ಯಾರು ಅಂತಲೂ ನಾವು ಅರ್ಥ ಮಾಡ್ಕೋಬೋದು. ಆನ್ಸರನ್ನು ನೋಡಿ, ಐ ಹಿಯರ್ ಈಸ್ ಡಾನ್ ಅನ್ಸೆಲ್ಮೋ. ಎಸ್, ಇಲ್ಲಿ ಐ ಅಂದರೆ ಡಾನ್ ಅನ್ಸೆಲ್ಮೋ. ಸೆಕೆಂಡ್ ಕ್ವೆಶನ್, ಹೂ ಡಿಡೆಂಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್ ಟು? ಅಂದರೆ ಅವನು ಯಾರಿಗೆ ಆ ಮರಗಳನ್ನು ಮಾರಿರಲಿಲ್ಲ ಅಂತೇಳಿ ಕ್ವೆಶನನ್ನು ಕೊಟ್ಟಿದ್ದಾರೆ. ಆನ್ಸರ್ ನೋಡಿ, ಟು ದ ಅಮೇರಿಕನ್ಸ್ ಹಿ ಡಿಡೆಂಟ್ ಸೆಲ್ ದ ಟ್ರೀಸ್. ಎಸ್, ಅವನು ಅಮೇರಿಕನ್ಸ್ಗೆ ಆ ಒಂದು ಮರಗಳನ್ನು ಸೇಲ್ ಮಾಡಿರಲಿಲ್ಲ. ಥರ್ಡ್ ಕ್ವೆಶನ್, ವೈ ಡಿಡೆಂಟ್ ದ ಸ್ಪೀಕರ್ ಸೆಲ್ ದ ಟ್ರೀಸ್? ಎಸ್, ಯಾವ ಕಾರಣದಿಂದ ಅವನು ಮರಗಳನ್ನು ಸೇಲ್ ಮಾಡಿರೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಬಿಕಾಸ್ ಹಿ ಬಿಲೀವ್ಡ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಅಂದರೆ ಅವನೇನು ಪ್ರತಿಯೊಂದು ಮಗು ಹುಟ್ಟಿದಾಗ ಅವರ ಹೆಸರಲ್ಲಿ ಆ ಒಂದು ಮರಗಳನ್ನು ಏನಿಟ್ಟಿರ್ತಾನೋ ಆ ಕಾರಣದಿಂದಾಗಿ ಆ ಎಲ್ಲ ಮರಗಳು ಅವರಿಗೆ ಸೇರಬೇಕಾಗಿರುವ ನನಗೆ ಸಂಬಂಧಪಟ್ಟಿದ್ವಲ್ಲ ಅಂತಕ್ಕಂಥ ಒಂದು ಕಾರಣವನ್ನು ಅವನು ಕೊಡ್ತಾನೆ. ಫೋರ್ತ್ ಎಕ್ಸ್ಟ್ರಾಕ್ಟ್, he signed the deed and took the money but refused to take more than the amount agreed upon. ಎಸ್, ಈ ಒಂದು ಸ್ಟೇಟ್ಮೆಂಟ್ ಆಲ್ರೆಡಿ ಬಂದಿತ್ತು, ಬಟ್ ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವೆಶನ್ಸ್ಗಳಲ್ಲಿ ಸ್ವಲ್ಪ ಬದಲಾವಣೆ ಇರ್ತವೆ. ಫಸ್ಟ್ ಕ್ವೆಶನ್ ನೋಡಿ, ಹೂ ಡಸ್ ಹಿ ರೆಫರ್ ಟು? ಎಸ್, ಇಲ್ಲಿ ಹಿ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ. ಹಿ ರೆಫರ್ಸ್ ಟು ಡಾನ್ ಅನ್ಸೆಲ್ಮೋ. ಸೆಕೆಂಡ್ ಕ್ವೆಶನ್, ಹೌ ಮಚ್ ಮನಿ ಡಿಡ್ ಹಿ ಟೇಕ್? ಎಷ್ಟು ದುಡ್ಡನ್ನು ಅವನು ತೆಗೆದುಕೊಂಡಿದ್ದ ಅಂತೇಳಿ ಕೇಳಿದ್ದಾರೆ. $1,200. ನೆಕ್ಸ್ಟ್ ನೋಡಿ, ವೈ ಡಿಡ್ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಅಮೌಂಟ್? ಯಾಕೆ ಅವನು ರಿಫ್ಯೂಸ್ ಮಾಡ್ತಾನೆ ಎಕ್ಸ್ಟ್ರಾ ಮನಿಯನ್ನು ತೆಗೆದುಕೊಳ್ಳಿಕ್ಕೆ ಅಂತೇಳಿ ಕೇಳಿದ್ದಾರೆ. ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಸೊ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಅಮೌಂಟ್ ಅಂತೇಳಿ ಕೊಟ್ಟಿದ್ದಾರೆ. ಅವನು ತನ್ನ ಲೈಫಲ್ಲಿ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾನೆ, ಹಾಗಾಗಿ ಆ ಒಂದು ಪ್ರಿನ್ಸಿಪಲ್ಸನ್ನು ಬಿಟ್ಕೊಡ್ಲಿಕ್ಕೆ ಅವನು ತಯಾರಿ ಇರೋದಿಲ್ಲ. ಅದಕ್ಕೆ ಅವನು ಎಕ್ಸ್ಟ್ರಾ ಅಮೌಂಟನ್ನು ರಿಜೆಕ್ಟ್ ಮಾಡ್ತಾನೆ. ಫಿಫ್ತ್ ಎಕ್ಸ್ಟ್ರಾಕ್ಟ್ ನೋಡಿ,
ಒನ್ ಡೇ ದಿ ಕೇಮ್ ಬ್ಯಾಕ್ ಟು ದ ಆಫೀಸ್ ಟು ಕಂಪ್ಲೇನ್. ಎಸ್, ಒಂದಿನ ಅವರು ಕಂಪ್ಲೇಂಟ್ ಮಾಡಲಿಕ್ಕೆ ಅಂತೇಳಿ ಆಫೀಸ್ಗೆ ಬಂದಿರ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕ್ವಶನ್ಸನ್ನು ನೋಡ್ತಾ ಹೋಗಿ. ಹೂ ಡಸ್ ದೇ ರೆಫರ್ ಟು? ಎಸ್, ಈ ಒಂದು ಸ್ಟೇಟ್ಮೆಂಟ್ನಲ್ಲಿರ್ತಕ್ಕಂತಹ ದೇ ಅಂತಕ್ಕಂಥ ಪ್ರನೌನ್ ಏನಿದೆಯೋ ಅದು ಯಾರನ್ನು ಕುರಿತು ಬಳಸಿರ್ತಕ್ಕಂಥದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರನ್ನು ನೋಡಿ. ದೇ ರೆಫರ್ಸ್ ಟು ಅಮೇರಿಕನ್ಸ್. ಎಸ್, ಆ ಒಂದು ದೇ ಅಂತಕ್ಕಂಥ ಪ್ರನೌನನ್ನು ಯಾರನ್ನು ಕುರಿತು ಬಳಸಿದ್ದಾರೆ? ಹಾಗಾದರೆ ಅಮೇರಿಕನ್ಸನ್ನು ಕುರಿತು. ಹೂ ಡಿಡ್ ದೇ ಕಂಪ್ಲೇನ್ ಅಬೌಟ್? ಎಸ್, ನೋಡಿ, ಅವರು ಯಾರ ಕುರಿತು ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿರ್ತಾರೆ ಅಂತೇಳಿ. ಆನ್ಸರ್ ನೋಡಿ. ದಿ ಕಂಪ್ಲೇಂಟ್ ಅಬೌಟ್ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಆ ಒಂದು ರಿಯೋ ಎನ್ ಮೀಡಿಯೋದಲ್ಲಿರ್ತಕ್ಕಂತಹ ಆ ಮಕ್ಕಳೇನಿದ್ವೋ ಅವರ ಮೇಲೆ ಕಂಪ್ಲೇಂಟ್ ಹೇಳಲಿಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಕ್ವೆಶನ್. ವಾಟ್ ವಾಸ್ ದ ಕಂಪ್ಲೇಂಟ್? ಏನಂತ ಕಂಪ್ಲೇಂಟ್ ಅವರು ಮಾಡ್ತಾ ಇದ್ದಾರೆ? ದ ಚಿಲ್ಡ್ರನ್ ವರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಎಸ್, ಆ ಮಕ್ಕಳೇನಿದ್ವೋ ತಮ್ಮ ಪ್ರಾಪರ್ಟಿ ಒಳಗಡೆ ಬರ್ತಾ ಇದ್ದಾರೆ, ಅಕ್ರಮವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಂಪ್ಲೇನನ್ನು ಅವರು ಡಾನ್ ಅನ್ಸೆಲ್ಮೋ ಬಳಿ ತೆಗೆದುಕೊಂಡು ಬಂದಿರ್ತಾರೆ. ಸಿಕ್ಸ್ತ್ ಎಕ್ಸ್ಟ್ರಾಕ್ಟ್. ಐ ಹ್ಯಾವ್ ಪ್ಲಾಂಟೆಡ್ ಎ ಟ್ರೀ ಫಾರ್ ದ್ಯಾಟ್ ಚೈಲ್ಡ್. ದ ಟ್ರೀಸ್ ಇನ್ ದ್ಯಾಟ್ ಆರ್ಚಾರ್ಡ್ ಆರ್ ನಾಟ್ ಮೈನ್. ಎಸ್, ನೋಡಿ, ನಾನು ಆ ಒಂದು ಏನು ಮರಗಳಿದ್ವೋ ಅವುಗಳನ್ನು ಆ ಮಕ್ಕಳಿಗೆ ಅಂಥೇಳಿ ನೆಟ್ಟಿದ್ದೇನೆ, ಅವು ಅವರಿಗೆ ಸಂಬಂಧಪಟ್ಟಿದ್ದಾವೆ ಅಂಥೇಳಿ ಈ ಒಂದು ಸ್ಟೇಟ್ಮೆಂಟ್ ಮೀನಿಂಗನ್ನು ಕೊಡುತ್ತೆ. ಫಸ್ಟ್ ಕ್ವೆಶನ್. ಹೂ ಇಸ್ ದ ಸ್ಪೀಕರ್ ಹಿಯರ್? ಎಸ್, ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಆನ್ಸರ್ನ ನೋಡಿ. ಡಾನ್ ಅನ್ಸೆಲ್ಮೋ ಈಸ್ ದ ಸ್ಪೀಕರ್ ಹಿಯರ್. ಸೆಕೆಂಡ್ ಕ್ವೆಶನ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡೂ ದ ಟ್ರೀಸ್ ಬಿಲಾಂಗ್ ಟು? ಎಸ್, ಆ ಒಂದು ಸ್ಪೀಕರ್ ಅಥವಾ ಡಾನ್ ಅನ್ಸೆಲ್ಮೋನ ಪ್ರಕಾರ ಆ ಮರಗಳು ಯಾರಿಗೆ ಸೇರಿದ್ದಾವೆ ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ. ಅಕಾರ್ಡಿಂಗ್ ಟು ದ ಸ್ಪೀಕರ್ ದ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ. ಅಂದರೆ ಆ ಮರಗಳು ಆ ಒಂದು ಹಳ್ಳಿಯ ಮಕ್ಕಳಿಗೆ ಸೇರಿದ್ದಾವೆ ಅಂತಕ್ಕಂಥದ್ದು ಡಾನ್ ಅನ್ಸೆಲ್ಮೋನ ಒಂದು ಮಾತಿನ ಅರ್ಥ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್. ದ ಒನ್ ವರ್ಡ್ ಫಾರ್ ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್ ಇನ್ ದ ಎಕ್ಸ್ಟ್ರಾಕ್ಟ್ ಈಸ್. ಅಂದರೆ ಏನು ಹಣ್ಣಿನ ಮರಗಳು ಬೆಳಿತಾವಲ್ವ ಆ ಒಂದು ಪ್ಲೇಸನ್ನು ಒಂದೇ ಪದದಲ್ಲಿ ಏನಂತ ಹೇಳ್ಬೋದು ಅಂತೇಳಿ ಕೇಳಿದ್ದಾರೆ. ಆನ್ಸರ್ ಆರ್ಚಾರ್ಡ್. ಅಂದರೆ ಏನು ಹಣ್ಣಿನ ಗಿಡಗಳು ಬೆಳೆದಿರ್ತಾವಲ್ವ ಆ ಒಂದು ಪ್ರದೇಶವನ್ನು ಇಂಗ್ಲೀಷಲ್ಲಿ ನಾವು ಆರ್ಚಾರ್ಡ್ ಅಂತೇಳಿ ಕರಿತೇವೆ. ಸೆವೆಂತ್ ಎಕ್ಸ್ಟ್ರಾಕ್ಟನ್ನು ನೋಡಿ. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್. ಅಂದರೆ ಆ ಒಂದು ಓಲ್ಡ್ ಮ್ಯಾನ್ ಜೊತೆ ನೆಗೋಷಿಯೇಷನ್ ಮಾಡಲಿಕ್ಕೆ ತಿಂಗಳುಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಒಂದು ಮೀನಿಂಗನ್ನು ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗಿ. ಫಸ್ಟ್ ಒನ್. ಹೂ ಈಸ್ ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್? ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಓಲ್ಡ್ ಮ್ಯಾನ್ ಅಂದರೆ ಯಾರು ಅಂತೇಳಿ ಕೇಳಿದ್ದಾರೆ. ಆನ್ಸರ್ ನೋಡಿ. ದ ಓಲ್ಡ್ ಮ್ಯಾನ್ ರೆಫರ್ಡ್ ಹಿಯರ್ ಈಸ್ ಡಾನ್ ಅನ್ಸೆಲ್ಮೋ. ಎಸ್, ಡಾನ್ ಅನ್ಸೆಲ್ಮೋನ ಕುರಿತು ನಾವು ಓಲ್ಡ್ ಮ್ಯಾನ್ ಅಂತೇಳಿ ಈ ಒಂದು ಸ್ಟೇಟ್ಮೆಂಟಲ್ಲಿ ಬಳಸಿದ್ದೇವೆ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ. ವಾಟ್ ವಾಸ್ ದ ನೆಗೋಷಿಯೇಷನ್ ಅಬೌಟ್? ಎಸ್, ಯಾವುದರ ಬಗ್ಗೆ ನೆಗೋಷಿಯೇಷನ್ ಇರುತ್ತೆ ಅಂತೇಳಿ ಕೇಳಿದ್ದಾರೆ. ದ ನೆಗೋಷಿಯೇಷನ್ ವಾಸ್ ಅಬೌಟ್ ದ ಸೆಲ್ಲಿಂಗ್ ಆಫ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಎಸ್, ಆ ಒಂದು ಓಲ್ಡ್ ಮ್ಯಾನನ್ನು ಏನು ಲ್ಯಾಂಡನ್ನು ಮಾರ್ತಾ ಇದ್ನೋ ಅದಕ್ಕೆ ಸಂಬಂಧಪಟ್ಟಂತೆ ನೆಗೋಷಿಯೇಷನ್ ನಡೀತಾ ಇರುತ್ತೆ. ಅಂದರೆ ಅವನ ಜಮೀನನ್ನು ಅಮೇರಿಕನ್ಸ್ ಪರ್ಚೇಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ನೆಗೋಷಿಯೇಷನ್ ನಡೀತಾ ಇರುತ್ತೆ. ಥರ್ಡ್ ಕ್ವೆಶನ್. ವೈ ಡು ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್? ಎಸ್, ಯಾವ ಕಾರಣದಿಂದಾಗಿ ಆ ಒಂದು ನೆಗೋಷಿಯೇಷನ್ಗೆ ತಿಂಗಳ ಕಾಲ ಟೈಮ್ ಹಿಡಿಯುತ್ತೆ ಅಂತ ಕೇಳಿದ್ದಾರೆ. ಬಿಕಾಸ್ ದ ಓಲ್ಡ್ ಮ್ಯಾನ್ ವಾಸ್ ನೋ ಹರಿ ಟು ಸೆಲ್ ದ ಲ್ಯಾಂಡ್. ಎಸ್, ಅವನಿಗೆ ಆ ಒಂದು ಲ್ಯಾಂಡ್ ಏನಿತ್ತು ತನಗೆ ಸಂಬಂಧಪಟ್ಟಿದ್ದು ಅದನ್ನು ಮಾರ್ತಕ್ಕಂಥ ಯಾವುದೇ ಅವಸರ ಇರಲಿಲ್ಲ. ಆ ಕಾರಣದಿಂದಾಗಿಯೇ ಅನೇಕ ಅಥವಾ ತಿಂಗಳ ಕಾಲ ಆ ಒಂದು ಟೈಮ್ ತೆಗೆದುಕೊಳ್ತಾ ಇದೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮೀಡಿಯಾ ಅಂತಕ್ಕಂತಹ ಒಂದು ಲೆಸನ್ನಿಂದ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ಆಗಿದ್ದಾವೆ. ಇದೇ ರೀತಿಯ ಅನೇಕ ಒಂದು ಏನು ಸ್ಕೋರಿಂಗ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಆ ಒಂದು ಸಪ್ರೇಟ್ ಪ್ಲೇ ಲಿಸ್ಟನ್ನು ಮಾಡಿ ಹಾಕಿದ್ದೇನೆ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಲೆಸನ್ಸ್ಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನು ಸಹ ನೀವು ಪಡೆದುಕೊಳ್ಬೋದು. ಅವುಗಳೆಲ್ಲವನ್ನು ಕೂಡ ನೀವು ಬರೆದುಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಲೆಸನ್ನಿನ ಕ್ವೆಶ್ಚನ್ ಆನ್ಸರ್ಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.